ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ಕರೆದ ಶಾಸಕ ಸಿಸಿ ಪಾಟೀಲ್ ನರಗುಂದ ಮತಕ್ಷೇತ್ರದ ಕುರ್ಲಗೆರೆ, ಸುರಕೋಡ, ಯಾವಕಲ್ ಮತ್ತು ಹದ್ಲಿ ಗ್ರಾಮದಲ್ಲಿ ಬೆಣ್ಣೆಹಳ್ಳ ತುಂಬಿ ಹರಿಯುತ್ತಿದ್ದು, ಬಹುತೇಕ ಬೆಣ್ಣೆಹಳ್ಳ ವ್ಯಾಪ್ತಿಯ ಎಲ್ಲಾ ಜಮೀನಿನಲ್ಲಿ ಬಿತ್ತಿದ ಬೆಳೆ ಹಳ್ಳದ ಪಾಲಾಗಿದೆ. ಅಲ್ಲದೆ ಯಾವಗಲ್ ಗ್ರಾಮದ ಕೆಲವು ಮನೆಗಳಲ್ಲಿ ಬೆಣ್ಣೆ ಹಳ್ಳದ ನೀರು ಹೋಗಿದ್ದು, ಅದಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ದೊರೆಯುವ ಹಾಗೆ ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಹಮದಾಬಾದ್ನ ವಿಮಾನ ದುರಂತದ ಬಗ್ಗೆ ಸಂತಾಪವನ್ನ ಕೂಡ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ಗೌಡ ಪಾಟೀಲ್, ಪ್ರಕಾಶ್ ತಿರ್ಕನಗೌಡ್ರ, ಅನಿಲ್ ದರಿಯನ್ನವರ್, ಮಲ್ಲಪ್ಪ ಮೇಟಿ, ವಿಠಲ್ ಹವಾಲ್ದಾರ್, ಚಂದ್ರು ದಂಡಿನ್ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಗೌಡ ಪಾಟೀಲ್, ಪ್ರಜಾಪವರ್ ಟಿವಿ, ನರಗುಂದ. 11ನೇ ತಾರೀಕಿಗೆ ಸುರಿದಂಥ ಭಾರೀ ಮಳೆ ಸುಮಾರು 10 ರಿಂದ 12 ತಾಸುಗಳವರೆಗೆ ಸತತವಾಗಿ ಸುರಿದ ಮಳೆಯಿಂದ ಮತ್ತು ಬೆಣ್ಣೆಹಳ್ಳದ ಕ್ಯಾಚ್ಮೆಂಟ್ ಏರಿಯಾ ಕುಂದಗೋಳ ತಾಲೂಕಿನಿಂದ ಹಿಡ್ಕೊಂಡು ನವಲಗುಂದ ತಾಲೂಕಿನ ಮುಖಾಂತರ ಅಪಾರ ಪ್ರಮಾಣದ ಮಳೆಯಾಗಿದ್ದರಿಂದ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಣ್ಣೆಹಳ್ಳ ಬಂದು ನಮ್ಮ ಕ್ಷೇತ್ರದ ಹಲವಾರು ಹಳ್ಳಿಗಳಿಗೆ, ವಿಶೇಷವಾಗಿ ಕುರ್ಲಗೆರೆ, ಸುರಕೋಡ, ಹದ್ಲಿ, ಯಾವಗಲ್ ಅಪಾರ ಪ್ರಮಾಣದ ಬೆಳೆ ಹಾನಿಯನ್ನು, ಯಾವಗಲ್ ಗ್ರಾಮದಲ್ಲಿ ಕೆಲವು ಮನೆಗಳಿಗೆ ಹಾನಿಯಾಗಿದೆ. ಬೈರನಹಟ್ಟಿಯಲ್ಲಿ ಮನೆಗಳಿಗೆ ಹಾನಿಯಾಗಿದೆ. ಈ ದಿನ ನಾನು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕ್ಷೇತ್ರದ ಹಿರಿಯರನ್ನು ಕರ್ಕೊಂಡು ಈ ಎಲ್ಲ ಹಳ್ಳಿಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಅಧಿಕಾರಿಗಳ ಸಮೇತ, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಸಮೇತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮಳೆ ನಿಂತು ಹೊಲಗದ್ದೆಗಳಲ್ಲಿ ನಡೆದಾಡಕ್ಕೆ ಬರುವಂಥ ಸಮಯ ಬಂದಾಗ ನಿಖರವಾದಂಥ ಬೆಳೆ ಹಾನಿ ಮಾಹಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸಬೇಕನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಮಾನ್ಯ ತಹಸೀಲ್ದಾರ್ ಇದ್ದರು, ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿದ್ದರು. ಕಾನೂನು ಸುವ್ಯವಸ್ಥೆ ಮತ್ತು ಪ್ರಾಣಿ ಹಾನಿಯಾಗದ ರೀತಿಯಲ್ಲಿ ನೋಡಲಿಕ್ಕೆ ಪೊಲೀಸ್ ಸಿಬ್ಬಂದಿ ಮತ್ತು ಇನ್ಸ್ಪೆಕ್ಟರ್ ಕೂಡ ನನ್ನ ಜೊತೆಗೆ ಬಂದಿದ್ದರು. ನಾನು ಕೂಡ ವೈಯಕ್ತಿಕವಾಗಿ ಸಾಮಾನ್ಯ ಕಂದಾಯ ಸಚಿವರನ್ನು ಭೇಟಿಯಾಗಿ ನಾಳೆ ಮಂಗಳವಾರ ಅಥವಾ ಬುಧವಾರ ಕಂದಾಯ ಸಚಿವರನ್ನು ಭೇಟಿಯಾಗಿ ವಿಶೇಷವಾಗಿ ಮುತುವರ್ಜಿ ವಹಿಸಿ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಸಂಕಷ್ಟದಲ್ಲಿ ಇರುವ ರೈತರಿಗೆ ಪರಿಹಾರ ಕೊಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ.